ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ. ವೀಕ್ಷಕರೇ, ಮನುಷ್ಯನಿಗೆ ಆರೋಗ್ಯ ಎನ್ನುವಂತಹದ್ದು ಬಹಳ ಮುಖ್ಯ. ಒಬ್ಬ ಮನುಷ್ಯನಿಗೆ ಆರೋಗ್ಯ ಎನ್ನುವಂಥದ್ದು ಇದ್ದರೆ ಅವನು ತನ್ನ ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧಿಸ್ತಾನೆ. ಅನಾದಿ ಕಾಲದಿಂದಲೂ ಮನುಷ್ಯನನ್ನು ಬಾಧಿಸುವಂತಹ ಕಾಯಿಲೆಗಳಿಗೆ ಸೂಕ್ತವಾಗಿರುವಂತಹ ಪರಿಹಾರವನ್ನು ನೀಡಿರುವಂಥದ್ದು ಆಯುರ್ವೇದ. ಅಂದರೆ ವೇದಗಳ ಕಾಲದಿಂದಲೂ ನಾವು ಪರಿಪಾಲಿಸಿಕೊಂಡು ಬಂದಿರುವಂಥದ್ದು ಆಯುರ್ವೇದವನ್ನು. ಹಾಗಾದರೆ ಬನ್ನಿ ವೀಕ್ಷಕರೇ, ಕಳೆದ ವಾರ SDP ರೆಮಿಡೀಸ್ ಆ್ಯಂಡ್ ರಿಸರ್ಚ್ ಸೆಂಟರ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಹರಿಕೃಷ್ಣ ಪಾಣಾಜೆ ಅವರು ಆಯುರ್ವೇದದಲ್ಲಿ ಅದು ಹೇಗೆ ನಮಗೆ ಉಪಯುಕ್ತವಾಗಿದೆ, ಅಂದರೆ ಮನುಷ್ಯನಿಗೆ ತನ್ನ ಜೀವನ ಶೈಲಿ ಹೇಗೆ ಉಪಯುಕ್ತವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ಚರ್ಚೆ ಮಾಡಿದ್ದಾರೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಈ ವಾರ ಯಾವ ರೀತಿಯ ಕಾಯಿಲೆಗಳು ನಮ್ಮನ್ನು, ಅಂದರೆ ವಿಶೇಷವಾಗಿ ಜ್ವರ ಹೇಗೆ ಬರುತ್ತದೆ ಹಾಗೂ ಅದರಲ್ಲಿ ಬರುವಂತಹ ವಿಶೇಷವಾಗಿರುವಂತಹ ಲಕ್ಷಣಗಳು ಎಂಬುದನ್ನು ಚರ್ಚೆ ಮಾಡೋಣ. ಬನ್ನಿ ವೀಕ್ಷಕರೇ, ಹಾಗಾದರೆ ಡಾಕ್ಟರ್ ಹರಿಕೃಷ್ಣ ಪಾಣಾಜೆ ಅವರನ್ನು ಸ್ವಾಗತಿಸೋಣ. ಡಾಕ್ಟರ್ ನಮಸ್ತೆ, ಸ್ವಾಗತ. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ. ಡಾಕ್ಟರ್, ಕಳೆದ ವಾರ ನಾವು ಚರ್ಚೆ ಮಾಡಿರುವಂತಹದ್ದು ಜೀವನ ಶೈಲಿಯಲ್ಲಿ ಆಯುರ್ವೇದ ಹೇಗೆ ಉಪಯುಕ್ತವಾಗಿದೆ ಎಂಬುದು. ಹಾಗಾದರೆ ಈ ವಾರ ನಾವು ಜ್ವರದ ಲಕ್ಷಣಗಳೇನು, ಹಾಗೆ ಯಾವ ಯಾವ ರೀತಿಯ ಜ್ವರಗಳು ಮನುಷ್ಯನನ್ನು ಬಾಧಿಸುತ್ತವೆ ಎಂಬುದನ್ನು ಚರ್ಚೆ ಮಾಡೋಣ. ಡಾಕ್ಟರ್, ಮೊದಲನೇ ಕ್ವಶನ್ ಏನಂದರೆ, ಯಾವ ರೀತಿಯ ಜ್ವರ ಇದೆ, ಅಂದರೆ ಜ್ವರದ ಲಕ್ಷಣಗಳೇನು? ಜ್ವರ ಸಾಮಾನ್ಯವಾಗಿ ಮೈ ಬಿಸಿ ಇದ್ದ ಕೂಡಲೇ ಜ್ವರ ಅಂತ ಹೇಳ್ತಾರೆ. ಹೌದು. ಜ್ವರ ಎಂಬುದು ಹೇಳಿದ ಕೂಡಲೇ ಅದು ಒಂದು ಕಾಯಿಲೆ ಅಲ್ಲ, ಅದು ಕೇವಲ ಒಂದು ಲಕ್ಷಣ ಅಷ್ಟೇ. ಈಗ ಸಾಮಾನ್ಯ ಟೈಫಾಯ್ಡ್ ಬರುವಾಗ ಅಥವಾ ಮಲೇರಿಯಾ ಬರುವಾಗ ಮೈ ಬಿಸಿ ಇರ್ತದೆ, ಸೊ ಜ್ವರ ಅಂತ ಹೇಳ್ತೇವೆ. ಅಲ್ಲದೆ ಕೆಲವೊಮ್ಮೆ ಮೈ ಬಿಸಿ ಇರುವಾಗ ಬೇರೆ ತೊಂದರೆಯಿಂದಲೂ ಸಹ ಮೈ ಬಿಸಿ ಆಗ್ಬೋದು. ಈಗ ಅಜೀರ್ಣ ಇರುವಾಗಲೂ ಮೈ ಬಿಸಿ ಆಗಿರ್ಬೋದು, ಅಥವಾ ಅವನಿಗೆ ಹೊಟ್ಟೆ ಉಬ್ಬರಿಸುವಾಗ ತಿಂದದ್ದು ಜೀರ್ಣ ಆಗದಿರುವಾಗ ಹಾಗೂ ಜ್ವರ ಬರ್ಬೋದು. H1 ಅನ್ನುವಂಥ ಈಗ ದೊಡ್ಡವಾಗಿ ಹರಡಿ ಈಗ ನಾವು ಎಲ್ಲ ಕಡೆ ಕೇಳ್ತೇವೆ. ಹೌದು, H1N1 ಆಗಿರಲಿ ಅಥವಾ ಈಗ ಚಿಕುನ್ ಗುನ್ಯಾ ಇರಲಿ, ಅದೆಲ್ಲ ಇತ್ತೀಚೆಗೆ ನಮ್ಮ ವೈರಲ್ ಜ್ವರಗಳು. ಸೊ ಅದೆಲ್ಲ ಒಂದು ಜ್ವರ ಅಂತೇಳಿ ಮೈ ಬಿಸಿ ಆದಮೇಲೆ ನಮಗೆ ಏನೋ ಒಂದು ತೊಂದರೆ ಈ ಮನುಷ್ಯನಿಗೆ ಇದೆ ಎಂಬುದನ್ನು ನಾವು ಕಂಡುಕೊಳ್ಳಲಿಕ್ಕೆ ಇರುವಂಥ ಒಂದು ಲಕ್ಷಣ ಅಷ್ಟೇ. ಶಾರೀರಿಕವಾಗಿ ಮೈ ಸಾಮಾನ್ಯ 98.6 ಡಿಗ್ರಿ ಫ್ಯಾರನ್ಹೀಟ್, ಅದಕ್ಕಿಂತ ಯಾವಾಗ ಜಾಸ್ತಿ ಹೋಯ್ತಾ ಸೊ ಆವಾಗ ಏನೋ ಈ ವ್ಯಕ್ತಿಯಲ್ಲಿ ತೊಂದರೆ ಇದೆ, ಆ ಟೆಂಪರೇಚರ್ ವೇರಿಯೇಷನ್ ಆದಾಗಲೇ ತೊಂದರೆ ಇದೆ. ಸೊ ಅದು ಯಾವುದು ಅಂತೇಳಿ ಕಂಡು ಹುಡುಕಿದ್ದು ಒಬ್ಬ ವೈದ್ಯನ ಕೆಲಸ. ಸೊ ಅದು ಏನಾಗಿರ್ಬೋದು ಎಂಬುದಾಗಿ. ಸೊ ನಾವು ಆ ಜ್ವರ ಕಂಡು ಹಿಡಿದ ಮೇಲೆ ಮುಂದಿನ ಕ್ರಮ ಏನು ಇರ್ಬೋದು ಅಂತ ಹೇಳಿ, ಏನು ಪ್ರಿಕಾಷನ್ ತಗೋಬಹುದು ಅಥವಾ ಏನು ಅದಕ್ಕೆ ಚಿಕಿತ್ಸೆ ಮಾಡಬಹುದು. ಹಾಗಾದರೆ ಡಾಕ್ಟರ್, ನಿಮ್ಮ ಪ್ರಕಾರ ಜ್ವರ ಎನ್ನುವುದು ಒಂದು ಸಾಮಾನ್ಯ ಕಾಯಿಲೆಯಾ? ಅದೇ ಹೇಳಿ ನಾನು ಹೇಳಿದೆ, ಅದು ಕಾಯಿಲೆ ಅಲ್ಲ, ಒಂದು ಲಕ್ಷಣ. ಯಾವುದೋ ಒಂದು ವ್ಯಾಧಿ ಬರಲಿಕ್ಕೆ ಅದೊಂದು ಮುನ್ಸೂಚನೆಯಾಗಿ ಕಂಡು ಬರುವಂಥದ್ದು. ಅಂದರೆ ಎಷ್ಟು ಪ್ರಕಾರದ ಜ್ವರಗಳಿವೆ? ಸಾಮಾನ್ಯವಾಗಿ ಈಗ ಆಧುನಿಕವಾಗಿ ಆಯುರ್ವೇದ ಬಗ್ಗೆ ಹೇಳುವುದಾದರೆ ತುಂಬ ನಾವು ಅದನ್ನು ನಾನು ಹೇಳ್ತೇನೆ. ಮತ್ತೆ ಜ್ವರದಲ್ಲಿ 3 ವಿಧವಾಗಿ ಆಧುನಿಕವಾಗಿ ವಿಂಗಡಿಸ್ತಾರೆ. ಒಂದು ವೈರಲ್ ಫೀವರ್, ಎರಡನೇದು ಬ್ಯಾಕ್ಟೀರಿಯಲ್ ಫೀವರ್, ಮತ್ತೊಂದು ಪ್ಯಾರಾಸೈಟಿಕ್ ಫೀವರ್ ಅಂತ ಹೇಳ್ಬೋದು. ವೈರಲ್ ಫೀವರ್ ಅಂತ ಹೇಳಿದರೆ ನಾವೀಗ ಕಂಡು ಬರುವಂಥದ್ದು H1N1 ಆಗಲಿ, ಅಥವಾ ಈಗಿನ ಬಹಳ ಭಯಂಕರವಾಗಿ ಕಂಡು ಬಂದ ಡೆಂಗ್ಯೂ ಫೀವರ್ ಆಗಲಿ, ಅಥವಾ ಹಲವು ವರ್ಷಗಳ ಹಿಂದೆ ನಮ್ಮ ಸೌತ್ನಲ್ಲಿ ಪೀಡಿಸಿದಂಥ ಚಿಕುನ್ ಗುನ್ಯಾ ಆಗಲಿ. ಸೊ ಇದೆಲ್ಲ ವೈರಲ್ ಫೀವರಿಗೆ ಬರ್ತದೆ. ನೀವು ಮತ್ತೊಂದು ಬ್ಯಾಕ್ಟೀರಿಯಲ್ ಫೀವರ್ ಅಂತ ಹೇಳ್ತೇವಲ್ಲ, ಈಗ ಟೈಫಾಯ್ಡ್. ಸೊ ಅದು ಯಾವುದೋ ಒಂದು ನಿರ್ದಿಷ್ಟವಾದ ಬ್ಯಾಕ್ಟೀರಿಯಿಂದ ಬರುವಂಥದ್ದು. ಸೊ ಅದು ಯಾವ ಬ್ಯಾಕ್ಟೀರಿಯಾ ಬಂದಿಂದ ಕಂಡು ಹುಡುಕುವುದು, ಅದಕ್ಕೆ ಬೇಕಂತ ಚಿಕಿತ್ಸೆ ಕೊಡುವಂಥದ್ದು. ಇನ್ನೊಂದು ಅಂತೇಳಿ ಪ್ಯಾರಾಸೈಟಿಕ್, ನಮಗೆ ಮಲೇರಿಯಾ. ಸೊ ಅದು ಕೆಲವೊಮ್ಮೆ ಮೆದುಳು ಬಂದು ಕೂತ್ಕೊಳ್ತೇವೆ, ಲಿವರ್ಲಿ ವೈವ್ಯಾಕ್ಸ್ ಮತ್ತು ಫಾಲ್ಸಿಫಾರ್ಮ್ ಅಂತ 2 ವಿಧ ಇದೆ. ಸೊ ಅದೊಂದು ಪ್ಯಾರಾಸೈಟಿಂದ ಬರುವಂಥದ್ದು. ಸಾಮಾನ್ಯವಾಗಿ ಮಾಡರ್ನ್ ಅಂದರೆ ಈಗಿನ ಈ ರೀತಿಯಾಗಿ ವಿಂಗಡಿಸ್ಬೋದು. ನಮ್ಮ ಆಯುರ್ವೇದದಲ್ಲಿ ನಿಮಗೆ ಬೇಕು ಅಂತಿದ್ದರೆ ನಾವು ಎಲ್ಲವೂ ಸಹ ವಾತ, ಪಿತ್ತ, ಕಫ ಈ 3 ವಿಧವಾಗಿ ವಿಂಗಡಿಸಿ ನಾವು ಅದಕ್ಕೆ ಬೇಕಾದ ಚಿಕಿತ್ಸೆ ಕೊಡ್ತೇವೆ. ಸೊ ಅದು ನಾನು ಮುಂದೆ ಯಾವ ರೀತಿ ಬರ್ತಂತ ಹೇಳ್ತೇನೆ. ಡಾಕ್ಟರ್, ನೀವು ಹೇಳಿದರೆ ಇತ್ತೀಚೆಗೆ ಬಂದಿರುವಂಥ H1N1 ಆಗಿರ್ಬೋದು, ಅಥವಾ ಡೆಂಗ್ಯೂ ಆಗಿರ್ಬೋದು, ಟೈಫಾಯ್ಡ್ ಆಗಿರ್ಬೋದು, ಅಥವಾ ಸಾಮಾನ್ಯ ಮಲೇರಿಯಾ ಆಗಿರ್ಬೋದು, ಇವುಗಳು ಮಾರಕವಾಗಿರುವಂಥ ಲಕ್ಷಣವನ್ನು ಹೊಂದಿರುವಂಥ ಜ್ವರಗಳೇ. ಇದಕ್ಕೆ ಆಯುರ್ವೇದದಲ್ಲಿ ಏನಾದರೂ ಚಿಕಿತ್ಸೆ ಇದೆಯಾ? ಇದು ಆಯುರ್ವೇದದಲ್ಲೇ ಇದನ್ನು ನಾವೇನಾದರೂ ಕಡಿಮೆ ಮಾಡ್ಬೋದಾ? ಒಳ್ಳೆ ನಿಮ್ಮ ಪ್ರಶ್ನೆ. ಹೆಚ್ಚಿನವರಿಗೆ ಆಯುರ್ವೇದ ಏನು, ಆಯುರ್ವೇದ ವ್ಯಾಪ್ತಿ ಎಷ್ಟು, ಅದರ ಆಳ ಎಷ್ಟು ಗೊತ್ತಿರುವುದಿಲ್ಲ. ಬಂದಿದೆ, ಹೌದು. ಆದರೆ ಕೆಲವರು ಎಲ್ಲದಕ್ಕೂ ಆಯುರ್ವೇದ ಅಂತ ಹೇಳುವುದು ಸಹ ಕೆಲವೊಮ್ಮೆ ತಾವು ತಪ್ಪಾಗ್ತದೆ. ಎಲ್ಲದಕ್ಕೂ ನಿರ್ದಿಷ್ಟವಾದ ಲಿಮಿಟೇಷನ್ ಇದೆ. ಮತ್ತು ಅದು ಆ ವೈದ್ಯನ ಕೆಪಾಸಿಟಿ ಹೊಂದಿಗೆ ಯಾವುದೋ ಒಂದು ಕಾಯಿಲೆ ಗುಣ ಆಗಲಿ ಅಂತ ಹೇಳಿದ ಕೂಡಲೇ ಅದು ಆಯುರ್ವೇದಕ್ಕೆ ಮದ್ದಿಲ್ಲ ಅಂತ ಹೇಳಲಿಕ್ಕಿಲ್ಲ. ಸೊ ಅದು ಆ ವೈದ್ಯನ ಅವನ ವ್ಯಾಪ್ತಿಗೆ ಅದು ಬರಲಿಲ್ಲ, ಅಥವಾ ಅವನ ಕೆಪಾಸಿಟಿ ಆ ವೈದ್ಯನಿಗೆ ಅದು ತಿಳುವಳಿಕೆ ಬರಲಿಲ್ಲ ಎಂಬುದನ್ನು ಹೇಳ್ಬೋದಷ್ಟೇ. ಎಲ್ಲದಕ್ಕೂ ಚಿಕಿತ್ಸೆ ಇದೆ, ಬಟ್ ಅದನ್ನು ಕೊಡುವವನ ವ್ಯಕ್ತಿಯನ್ನು ಹೊಂದಿಕೊಂಡು ಹೆಚ್ಚು ಕಮ್ಮಿ ಆಗ್ತದೆ.
ನೀವು ಹೇಳಿದಾಗೆ ಚಿಕನ್ ಗುನ್ಯ ಆಗಲಿ ಅದಕ್ಕೆ ಬಹಳ ಉತ್ತಮವಾದ ಚಿಕಿತ್ಸೆ ಇದೆ ಆಯುರ್ವೇದದಲ್ಲಿ. ಅಥವಾ ನೀವೀಗ ಹೇಳಿದ ಡೆಂಗ್ಯೂ ಜ್ವರ ಇರ್ಬೋದು. ಆದರೆ ನಾನು ಹೇಳೋದಾಗೆ ಒಬ್ಬ ಆಯುರ್ವೇದ ವೈದ್ಯನಾಗಿ ನಾನು ಹೇಳು ಅಂತ ಹೇಳಿದರೆ, ಯಾವುದೋ ಒಂದು ನಿರ್ದಿಷ್ಟವಾದಂಥ ಕಾಯಿಲೆ ನಮಗೆ ಕಂಡು ಬಂತು. ಈಗ ನಾವು ಹೇಳೋದಾದ್ರೆ ಟೈಫಾಯ್ಡ್, ಅದೊಂದು ವೈರಲ್ ಬ್ಯಾಕ್ಟೀರಿಯಲ್ ಜ್ವರ ಅಂತ ಹೇಳ್ಬೋದು. ಸೊ ಆ ಜ್ವರ ಈಗ ಟೈಫಾಯ್ಡಿಗೆ ಬಹಳ ಉತ್ತಮವಾದ ಚಿಕಿತ್ಸೆ ಅಲೋಪತಿಯಲ್ಲಿ ಇದೆ. ಒಂದು ನಿರ್ದಿಷ್ಟ ಆ್ಯಂಟಿಬಯೋಟಿಕ್ಕಿಂದ ಕೂಡ ಗುಣ ಆಗ್ತದೆ. ಸೊ ಅದಕ್ಕೆ ನಾವು ಹೋಗಬೇಕಾಗಿಲ್ಲ, ಆಯುರ್ವೇದವೇ ಬೇಕು ಅಂತ ಹೇಳಿ ಮಾಡಬೇಕಾಗಿಲ್ಲ, ಅಲೋಪತಿ ತಗೊಳ್ಳೋದು. ನಿಮಗೆ ಇನ್ನೊಂದು ಜ್ವರ ಬರೋದು ಟ್ಯೂಬರ್ಕುಲೋಸಿಸ್, ಟಿ ಬಿ ಅಂತ ಹೇಳ್ತೇವೆ. ಸೊ ಯಾವಾಗಲೂ ಸಂಜೆ ಹೊತ್ತಿಗೆ ಜ್ವರ ಬರ್ತದೆ. ಸೊ ಅದು ಟಿ ಬಿಯಿಂದ ಬರುವಂಥದ್ದು. ಸೊ ಆಗ ಸಹ ನಾನು ಆಯುರ್ವೇದ ಮಾಡ್ತೇನೆ ಅಂತ ಹೇಳೋದು ಸಹ ಅದು ಅಷ್ಟು ಒಳ್ಳೆಯಲ್ಲ. ಯಾಕಂದರೆ ಅಲ್ಲಿ ಒಂದು ಟಿ ಬಿಗೆ ಸಂಬಂಧಪಟ್ಟಂಥ ವೈರಾಣು ಅಲ್ಲಿ ಇರ್ತದೆ. ಅದಕ್ಕೆ ಬೇಕಂದ್ರೆ ಉತ್ತಮ ಔಷಧಿಗಳು ಕಂಡು ಹುಡುಕಿದ್ದಾರೆ. ಸೊ ಅದನ್ನು ಕೊಡ್ಬೋದು. ಆದರೆ ಕೆಲವೊಮ್ಮೆ ಏನಾಗ್ತದೆ, ಈ ರೆಸಿಸ್ಟೆಂಟ್ ಹೇಳ್ತಾರೆ. ಈಗ ಟೈಫಾಯ್ಡ್ ತುಂಬ ವರ್ಷ ಬರ್ತಾ ಇರ್ತದೆ, ವ್ಯಕ್ತಿ ಯಾವಾಗಲೂ ನಿತ್ರಣ ಇರ್ತದೆ. ಸೊ ಅವನಿಗೆ ಕೆಲವು ಡ್ರಗ್ಗಳು ಆಗುವುದೇ ಇಲ್ಲ. ಸೊ ಅಂಥ ಪರಿಸ್ಥಿತಿಯಲ್ಲಿ ಆಯುರ್ವೇದಕ್ಕೆ ಒಂದು ಒಳ್ಳೆ ಚಾನ್ಸ್ ಇರ್ತದೆ. ಸೊ ಅಂಥ ಸಂದರ್ಭದಲ್ಲಿ ಆಯುರ್ವೇದ ಬಹಳ ಉತ್ತಮ. ನಾನು ಪ್ರಥಮವಾಗಿ ಹೇಳಿದೆ ಚಿಕನ್ ಗುನ್ಯ ಅಂತ ಹೇಳಿ. ನಾನು 4-5 ವರ್ಷಗಳ ಹಿಂದೆ ನಮ್ಮಲ್ಲಿ ನಾನು ವೈದ್ಯನಾಗಿ ಇದು ಕೆಲಸ ಮಾಡ್ತಿರುವಾಗ ಎಷ್ಟೋ ಜನ ಈ ಆಯುರ್ವೇದವೇ ಬೇಕು ಅಂತ ಹೇಳ್ಬೋದು. ಯಾಕಂದರೆ ಕೆಲವರಿಗೆ NSAIDಗಳು ಹೇಳ್ತಾರೆ, ನೋವಿನ ಮಾತ್ರೆಗಳು ತಿಂದರೆ ಸಹಿಸಲಿಕ್ಕೆ ಆಗೋದಿಲ್ಲ. ಸೊ ಆವಾಗ ಇದೇ ಬೇಕಂತ ಹೇಳೋರಿಗೆ ನಾವು ಕೊಟ್ಟು ಯಾವುದೇ ಒಂದು ನೋವಿನ ಮಾತ್ರೆಗಳು ಇಲ್ಲದೆ ಆಯುರ್ವೇದದಲ್ಲಿ ಅದಕ್ಕೆ ಸಂಬಂಧಪಟ್ಟ ಕೆಲ ಔಷಧಿಗಳಿದೆ ಆಯುರ್ವೇದದಲ್ಲಿ. ಅದನ್ನು ಕೊಟ್ಟು ಬಹಳ ಕ್ಲಪ್ತ ಸಮಯದಲ್ಲಿ ಬಹಳ ಅವನಿಗೆ ಯಾವುದೇ ಆಯಾಸ ಇಲ್ಲದೆ, ರೋಗಿಯ ತೊಂದರೆ ಇಲ್ಲದೆ ಗುಣ ಮಾಡಲಿಕ್ಕೆ ಖಂಡಿತವಾಗಿಯೂ ಆಗ್ತದೆ. ಅದು ನಿರ್ದಿಷ್ಟವಾದ ಒಂದು ವ್ಯಾಧಿಗೆ ಸೈಂಟಿಫಿಕ್ ಆಗಿ ಒಂದು ಅಪ್ರೋಚ್, ಇನ್ನು ಅದಕ್ಕೆ ಬೇಕಾದಂತಹ ಆಂಟಿಬಯೋಟಿಕ್ಗಳು ಉಂಟು ಅಂತ ಇರುವಂಥ ಪರಿಸ್ಥಿತಿ ಇರುವಾಗ ನಾವು ಆಯುರ್ವೇದ ಬೇಕು ಅಂತ ಹೇಳೋದು ತಪ್ಪು. ಅಲ್ಲದೆ ಹೊರತಂದ ಎಷ್ಟೋ ಜ್ವರಗಳಿದೆ ನಮ್ಮದೇ ವ್ಯಾಪ್ತಿಗೆ ಸೇರುವಂಥದ್ದು. ಅದಕ್ಕೆ ಖಂಡಿತವಾಗಿಯೂ ನಮ್ಮ ಆಯುರ್ವೇದದಲ್ಲಿ ಅದಕ್ಕೆ ಉತ್ತಮ ಪರಿಹಾರ ಇದೆ. ಹೌದು. ಸಾಮಾನ್ಯ ಜನರಿಗೆ ಏನಂದರೆ ಸರ್, ಇಂಗ್ಲೀಷ್ ಮದ್ದಿನಿಂದ ಅಥವಾ ಇಂಗ್ಲೀಷ್ ಔಷಧಿಯಿಂದ ತೆಗೆದುಕೊಂಡ್ರೆ ಅದರಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಒಂದು ಭಾವನೆ ಖಂಡಿತ ಇದೆ. ಹಾಗಾದರೆ ನಮ್ಮ ಆಯುರ್ವೇದದಲ್ಲಿ ಏನಾದರೂ ಅಡ್ಡ ಪರಿಣಾಮ ಇದೆ ಔಷಧಿಯಲ್ಲಿ? ಈಗ ಅಲೋಪತಿ ಮತ್ತು ತಗೊಳ್ಳಲು ಅಡ್ಡ ಪರಿಣಾಮ ಅಂತ ಹೇಳೋದಲ್ಲ, ಇದ್ದಿರ್ಬೋದು. ಆದರೆ ಅಡ್ಡ ಪರಿಣಾಮ ಆಗುವ ಯೋಗ್ಯ ವೈದ್ಯ ಕೊಟ್ಟರೆ ಹಾಗೆ ಆಗುವುದಿಲ್ಲ. ಈಗ ಏನಾದರೂ ಒಂದು ಔಷಧಿಗೆ ಅಡ್ಡ ಪರಿಣಾಮ ಇದ್ದರೆ ಡಾಕ್ಟ್ರನ್ನು ನಿಯಂತ್ರಣ ಮಾಡಿರ್ತಾರೆ. ಅದು ಇಷ್ಟೇನು ತಗೊಳ್ಬೇಕು. ಈಗ ನೋವಿನ ಮಾತ್ರೆಗಳಾಗಲಿ ಅಥವಾ ಒಂದು ಆ್ಯಂಟಿಬಯೋಟಿಕ್ಗಳಾಗಲಿ ಯಾವನೇ ವೈದ್ಯ ಅದು ತಿಂಗಳುಗಟ್ಟಲೆ ತಗೊಳ್ಳಿ ಖಂಡಿತ ಹೇಳೋದಿಲ್ಲ. ಇದು ಯಾಗ ನಮ್ಮಲ್ಲಿ ಅಜ್ಞಾನದಿಂದ, ಒಬ್ಬ ರೋಗಿ ಅಜ್ಞಾನದಿಂದ ಅವ ಯಾವುದೋ ಒಂದು ಔಷಧಿ ನೋವಿಗೆ ಕಮ್ಮಿಯಾಗಿ ಸಿಗ್ತದೆ, ಅವ ಅದನ್ನು ತಗೊಳ್ತಾ ಇರ್ತಾನೆ. ಸೊ ಅದರ ದುರುಪಯೋಗ. ಆದ ಕಾರಣ ಅದು ಅಡ್ಡ ಪರಿಣಾಮ ಇದ್ದರೂ ಒಬ್ಬ ವೈದ್ಯ ಕೊಟ್ಟರೆ ಅದು 5 ದಿನ ಮಾತ್ರ ಅಥವಾ 10 ದಿನ ಕೊಟ್ಟಿರ್ತಾನೆ. ಆ ಸಮಯದಲ್ಲಿ ಯಾವ ತೊಂದರೆ ಕೊಡೋದಿಲ್ಲ. ಆದರೆ ಆಯುರ್ವೇದದಲ್ಲಿ ನಿಮಗೆ ಅಡ್ಡ ಪರಿಣಾಮ ಪ್ರಶ್ನೆಗಳಿಲ್ಲ. ಅಲ್ಲಿ ಸಹ ಅಷ್ಟೇ ಒಬ್ಬ ವೈದ್ಯನ ಅಗತ್ಯ ಇದೆ. ಒಂದು ಔಷಧಿ ಚೆನ್ನಾಗಿದೆ, ಅದನ್ನು ನಿರಂತರವಾಗಿ ತಗೊಳ್ತಾ ಇರೋದು ಅದು ತಪ್ಪು. ಆಯುರ್ವೇದದಲ್ಲಿಯೂ ಸಹ ನಿರಂತರವಾದ ಔಷಧಿಯನ್ನು ಮಾಡ್ತಾ ಇರೋದು ತಪ್ಪು. ಒಂದು ಸಮಯವರೆಗೆ ತಗೊಳ್ಳೋದು ಮತ್ತೆ ಬಿಡುವುದು. ಸೊ ಅಲ್ಲಿ ಸಹ ವೈದ್ಯನ ಅಗತ್ಯ ಇದೆ. ತನ್ನಷ್ಟೇ ಸೆಲ್ಫ್ ಮೆಡಿಕೇಶನ್ ಹೇಳ್ತಾರೆ, ಅದು ಮಾಡಲಿಕ್ಕೆ ಹೋಗೋದು. ಆವಾಗ ಮಾತ್ರ ಅಲ್ಲಿ ಸೈಡ್ ಎಫೆಕ್ಟ್ಗಳ ಅಥವಾ ತೊಂದರೆಗಳು ನಮಗೆ ಕಂಡು ಬರುವುದು. ಆ ಜ್ಞಾನ ನಮ್ಮ ಜನರಿಗೆ ಬೇಕು. ಯಾವುದು ಸೂಕ್ತ, ಯಾವುದು ಸೂಕ್ತ ಅಲ್ಲ ಎಂಬುದಂತ ಪರಿಜ್ಞಾನ ಅಲ್ಲಿ ಖಂಡಿತ ಬೇಕು ಅವರಿಗೆ. ನೋಡಿದಲ್ಲ ವೀಕ್ಷಕರೇ, ಯಾವ ರೀತಿಯ ಜ್ವರಗಳಿವೆ, ಅವುಗಳನ್ನು ಆಯುರ್ವೇದದಲ್ಲಿ ನಾವು ಹೇಗೆ ಕಡಿಮೆ ಮಾಡ್ಕೋಬಹುದು ಎಂಬುದನ್ನು ಡಾಕ್ಟರ್ ಹರಿಕೃಷ್ಣ ಅವರು ಚರ್ಚೆಯನ್ನು ಮುಂದುವರಿಸಲಿದ್ದಾರೆ. ಆದರೆ ಸಣ್ಣ ವಿರಾಮದ ನಂತರ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಸಾಮಾನ್ಯವಾಗಿ ಡಾಕ್ಟರ್, ಯಾವುದೇ ರೋಗ ಬರುವುದಕ್ಕೆ ಮುನ್ಸೂಚನೆಯಾಗಿ ಜ್ವರ ಬರ್ತದೆ. ಹಾಗಾದರೆ ನಾವು ಇಂತಹ ಜ್ವರ, ಇಂತಹ ಕಾಯಿಲೆಗೆ ಬರುವಂಥದ್ದು ಎನ್ನುವುದನ್ನು ನಾವು ಹೇಗೆ ಕಂಡುಹಿಡಿಯಬಹುದು? ಸಾಮಾನ್ಯವಾಗಿ ವೈದ್ಯ ನೋಡಿದ ಒಬ್ಬ ಪೇಷಂಟ್ ನೋಡಿದ ಕೂಡಲೇ ಸಾಮಾನ್ಯ ಗೊತ್ತಾಗ್ತದೆ. ಈಗ ಬೇಕಾದಷ್ಟು ಫೆಸಿಲಿಟಿಗಳು, ಅಂದರೆ ಅದು ವೈಜ್ಞಾನಿಕವಾಗಿ ನಾವು ಮುಂದುವರಿದೆ. ನಾವು ಈಗ ಒಂದು ಟೈಫಾಯ್ಡ್ ಆಗಲಿ ಅಥವಾ ಡೆಂಗ್ಯೂ ಆಗಲಿ, ನೀವೊಂದು ಇಂಥದ್ದೇ ನಾವು ಡಾಕ್ಟ್ರುಗಳು ಒಂದು ಗೆಸ್ ಮಾಡೋದಕ್ಕಿಂತಲೂ ಉತ್ತಮವಾಗಿ ಲ್ಯಾಬ್ಗಳಿದೆ ಈಗ. ಸೊ ಲ್ಯಾಬ್ಗಳಿಗೆ ಹೋಗೋದು, ಅವನಿಗೆ ನಿಮಗೆ ಡೆಂಗ್ಯೂ ಅಂತಿದ್ರೆ ಒಂದು ಅವನಿಗೆ ಮೇಲೆ ರ್ಯಾಷಸ್ ಬರೋದು, ಹೆವಿ ಟೆಂಪರೇಚರ್ ಬರೋದು, ಸಿಕ್ಕಾಪಟ್ಟೆ ತಲೆನೋವು ಬರೋದು. ಸೊ ನಾವು ಡಾಕ್ಟರ್ ಅಂದರೆ ಆಗಿದೆ ಹೆಚ್ಚಿನ ಅಂಶ ಡೆಂಗ್ಯೂ ಇರ್ಬೋದು, ಅಥವಾ ಮಲೇರಿಯಾ ತುಂಬ ನಡುಕು ಬರುವಂಥ ಜ್ವರ ಇರ್ತದೆ. ಸೊ ಅವನಿಗೂ ತಲೆನೋವು ಇರ್ತದೆ. ಸೊ ಕನ್ಫ್ಯೂಷನ್, ಡಾಕ್ಟ್ರಿಗೆ ಕನ್ಫ್ಯೂಷನ್. ಇವನ್ ಅದು ಡೆಂಗ್ಯೂ ಇರ್ಬೋದು ಅಥವಾ ಮಲೇರಿಯಾ ಇರ್ಬೋದು. ಸೊ ಅದಕ್ಕೆ ಭಾಳ ಉತ್ತಮ ಒಂದು ನಮಗೆ ದಾರಿ ಇದೆ. ವೈಜ್ಞಾನಿಕವಾಗಿ ಎಲ್ಲವನ್ನು ಕಂಡು ಹುಡುಕಿದ್ದಾರೆ. ಲ್ಯಾಬಿಗೆ ಕಳಿಸಿಬಿಡೋದು, ಯಾವುದು ಅಂತ ಅಲ್ಲಿ ಕಂಡುಬಿಡ್ತಾರೆ, ಅದಕ್ಕೆ ನೇರವಾದಂಥ ಔಷಧಿಯನ್ನು ಕೊಡುವಂಥದ್ದು, ಅದು ಉತ್ತಮ. ಅಲ್ಲದೆ ಅವನ ನಾಲೆಜಿಗೆ ಸಾಮಾನ್ಯ ಜ್ವರ ಬರ್ತದೆ, ನಮಗೆ ವೈರಲ್ ಜ್ವರ ಯಾವುದು ನಮಗೆ ಗೊತ್ತಾಗ್ತದೆ. 1-2 ದಿನ ಅದಕ್ಕೆ ಬೇಕಾದಂಥ ಮದ್ದುಗಳನ್ನು ಕೊಟ್ಟು ಗುಣ ಮಾಡಿಸುವ ಉತ್ತಮವೇ. ಪ್ರತಿಯೊಂದು ಬಂದ ಕೂಡಲೇ ಎಲ್ಲವನ್ನು ಲ್ಯಾಬ್ ಟೆಸ್ಟಿಗೆ ನಾವು ಅದನ್ನು
ಹೋಗೋದು ಸಹ ಅಷ್ಟು ಒಳ್ಳೆಯದಲ್ಲ. ಒಂದೆರಡು ದಿವಸ ಕೊಟ್ಟುಬಿಡೋದು, ಅಥವಾ ಲಕ್ಷಣ ನಿರ್ದಿಷ್ಟವಾದ ಲಕ್ಷಣ ಡಾಕ್ಟರ್ ಕಂಡು ಬಂದ ಕೂಡಲೇ ಅದನ್ನು ಟೆಸ್ಟ್ ಹಾಗಾದ್ರೆ ನಾವು ಆಯುರ್ವೇದ ಪ್ರಕಾರದಲ್ಲಿ ಕೂಡ ನಾವು ಡಯಾಗ್ನೋಸ್ ಮಾಡಬಹುದು, ಯಾವ ಕಾಯಿಲೆ ಹೇಗೆ ಎಂಬುದನ್ನು ನಾವು ಡಯಾಗ್ನೋಸ್ ಮಾಡಬಹುದು. ಕರೆಕ್ಟ್. ಆಯುರ್ವೇದದಲ್ಲಿ ನಾವಿವತ್ತು ಕೇವಲ ಒಂದು ಜ್ವರದ ಬಗ್ಗೆ ಮಾತ್ರ ಮಾತಾಡೋದು ಅಂತ ಹೇಳಿದರೆ, ಈಗ ಎಲೋಪತಿಯಲ್ಲಿ ಈಗ ನಾನು ಹೇಳಿದೆ ಬೇರೆ ಬೇರೆ ಕ್ಲಾಸಿಫೈಡ್ ಜ್ವರಗಳು, ಟೈಫಾಯ್ಡ್ ಎಲ್ಲ ಹೇಳಿದಲ್ಲ, ಅದೇ ರೀತಿ ವಾತ ಜ್ವರ ಅಂತ ನಮ್ಮಲ್ಲಿದೆ, ಪಿತ್ತ ಜ್ವರ ಅಂತ ಇದೆ, ಕಫ ಜ್ವರ ಅಂತ ಇದೆ. ಸೊ ವಾತ ಪಿತ್ತ ಎರಡು ಮಿಕ್ಸ್ ಆಗಿ ಬರುವಂಥದ್ದು, ವಾತ ಕಫ ಮಿಕ್ಸ್ ಆಗಿ ಬರುವಂಥದ್ದು. ಸೊ ಮತ್ತೆ ಸನ್ನಿಪಾತದಂತ ಜ್ವರ ಅಂತ ಹೇಳ್ತಾರೆ, ಯಾಕಂದರೆ ಎಲ್ಲ ಲಕ್ಷಣಗಳು ಸೇರುವಂಥದ್ದು. ಈಗ ವಾತ ಜ್ವರ ಅಂತ ಹೇಳಿದರೆ ಸಾಮಾನ್ಯ ಒಮ್ಮೆ ಬರುವುದು, ಒಮ್ಮೆ ಬಿಡುವುದು, ಒಮ್ಮೆ ಬರುವುದು. ಸೊ ಅದು ವಾತ ಜ್ವರ ಅಂತ ಹೇಳ್ತಾರೆ. ಅದು ನಮ್ಮ ಮೂಲಕವೇ ಆಯುರ್ವೇದ ಪ್ರಕಾರವೇ ನಾವು ಚಿಕಿತ್ಸೆ ಮಾಡಬೇಕು. ಮತ್ತೊಂದು ಜ್ವರ ಇದೆ, ಹೈ ಟೆಂಪರೇಚರ್ ಹೋಗುವಂಥದ್ದು, ಅದಕ್ಕೆ ಪಿತ್ತ ಜ್ವರ ಅಂತ ಹೇಳ್ತಾರೆ. ನಾವು ನಮ್ಮ ರೀತಿಯ ಡಯಾಗ್ನೋಸಿಂಗ್ ಕಫ ಜ್ವರ ಅಂತ ಹೇಳೋದು. ನಿಧಾನವಾಗಿ ಅವನಿಗೆ ಜ್ವರ ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಅದು ಉಂಟು ಅಂತ ಹೇಳಲಿಕ್ಕಿಲ್ಲ, ಆ ನಮ್ಮನೆ ಒಂದು ಜ್ವರ ಬರೋದು, ಅದು ಕಫ ಜ್ವರ ಅಂತ. ಸೊ ತೀವ್ರವಾಗಿ ಬರುವುದು ಬಿಡುವಂಥ ಸನ್ನಿಪಾತ 2-3 ಮಿಕ್ಸ್, ಅದು ಸ್ವಲ್ಪ ಕ್ಲಿಷ್ಟಕರ ಆಗಿರ್ತದೆ. ತುಂಬ ಎಕ್ಸ್ಪೀರಿಯನ್ಸ್ ಇರುವಂತಹ ಆಯುರ್ವೇದ ವೈದ್ಯ ಅದು ಯಾವುದು ಅಂತೇಳಿ ಡಯಾಗ್ನೋಸ್ ಮಾಡಲಿಕ್ಕೆ ಬಹಳ ಉತ್ತಮವಾದ ವಿಧಾನವನ್ನು ಆಯುರ್ವೇದ ಹೇಳಿದೆ. ಜ್ವರಕ್ಕೆ ಬಹಳ ದೊಡ್ಡ ಚಾಪ್ಟರ್ ಇದೆ, ಬಹಳ ದೊಡ್ಡ ವ್ಯಾಪ್ತಿ ಇರುವಂಥ ಒಂದು ಚಾಪ್ಟರ್ ಅದು ಜ್ವರದ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಿದರೆ ಮತ್ತೆ ಉಳಿದ ಎಲ್ಲ ಕಾಯಿಲೆ ಬಗ್ಗೆ ಡಾಕ್ಟರ್ ಒಬ್ಬ ಮಾಸ್ಟರ್ ಆಗಿ ಹೋಗ್ತಾರೆ. ಖಂಡಿತ. ಈಗ ಒಂದು ವ್ಯವಸ್ಥೆಯಲ್ಲಿ ಒಂದು ಜ್ವರಕ್ಕೆ ಬೇಕಂತ ಒಂದು ಮಾತ್ರೆ, ಒಂದು ಆಂಟಿಬಯೋಟಿಕ್ ಬಿಟ್ಟರೆ ಮುಗಿತು, ಹಾಗಲ್ಲ ನಮ್ಮದರಲ್ಲಿ. ಆಮೇಲೆ ತುಂಬ ಸಾವಿರಾರು ಔಷಧಿಗಳು ಕೇವಲ ಜ್ವರಕ್ಕೆ ಹೇಳಿಕೊಡ್ತಾರೆ. ಹೌದು, ಬಟ್ ಅದನ್ನು ವಿವೇಚನೆ ಮಾಡಿದ್ದು ಎಲ್ಲಿ ಯಾವ ಔಷಧಿ ಯಾವ ಲಕ್ಷಣದಲ್ಲಿ ಕೊಡಬೇಕು. ಆಯುರ್ವೇದದಲ್ಲಿ ಯೋಜಕ ತತ್ರ ದುರ್ಲಭ ಅಂತೇಳಿ ಎಲ್ಲ ಇದೆ, ನಮ್ಮದ್ರಲ್ಲಿ ಇದೆ. ಒಂದಲ್ಲಿ ಡಯಾಗ್ನೋಸಿಂಗ್ ಭಾಳ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ನೀವು ಹೇಳಿದ ಕ್ವಶನ್ ಇನ್ನೊಂದು ಆನ್ಸರ್ ಹೇಳಿದರೆ, ಒಂದು 10 ವಿಧವಾಗಿ ಪರೀಕ್ಷೆ ಮಾಡೋದು, ಆಗ ನಮಗೆ ಡಯಾಗ್ನೋಸ್ ಭಾಳ ಈಸಿ ಅಂತ ಹೇಳಿದರೆ, ದೋಷಂ ದೂಷ್ಯಂ ಬಲಂ ಕಾಲಂ ಅನಲಂ ಪ್ರಕೃತಿಂ ವಯಃ ಸತ್ವಂ ಸಾತ್ಯಂ ತಥಾಹಾರ ಮಮಸ್ತಾಚ ಪೃಥಗ್ವಿಧ ಯೋ ವರ್ತಯಿ ಚಿಕಿತ್ಸಾಯಂ ನಸಸ್ಕಲತಿ ಚಾತುಜಿದ್ನ. ಭಾಳ ಒಂದು ಈ ಆಯುರ್ವೇದ ಡಯಾಗ್ನೋಸ್ ಹೇಗೆ ಮಾಡಬೇಕು ಅಂತೇಳಿ ಇದರ ಬಗ್ಗೆ ಹೇಳಿದರೆ ನಮಗೆ ಸಾಮಾನ್ಯ 1 ಗಂಟೆ ಮಾತಾಡ್ಬೋದು, ಅದು ಅಷ್ಟು ಹೇಳಲಿಕ್ಕೆ ಹೋಗೋದಿಲ್ಲ. ದೋಷ ದೋಷ ಯಾವ ದೋಷದಲ್ಲಿ ಇದೆ, ಅವನಿಗೆ ಪ್ರಿಡಾಮಿನೆಂಟ್ ಆಗಿದೆ. ದೋಷ ದೂಷ್ಯಂ ಅಂದರೆ ಈ ಧಾತುಗಳು ಯಾವುದಲ್ಲಿ ವ್ಯತ್ಯಾಸ ಆಗಿದೆ. ಬಲ ಅವನ ಕೆಪಾಸಿಟಿ ಅಂದರೆ ಅವನಿಗೆ ಒಳ್ಳೆ ಹೆಲ್ದಿ ಇದ್ದಾನ ಇಲ್ವೋ. ಕಾಲ ಅಂದರೆ ಯಾವ ಕಾಲದಲ್ಲಿ ಅವನಿಗೆ ಜ್ವರ ಬರ್ತಾ ಇದೆ, ಅಂದರೆ ಬೇಸಿಗೆಯಲ್ಲಿ ಬರ್ತಿದೆ, ಚಳಿಗಾಲದಲ್ಲಿ ಬರ್ತಿದೆ, ಮಳೆಗಾಲದಲ್ಲಿ ಬರ್ತದೆ. ಸೊ ಅದರ ವಿವೇಚನೆ. ಅನಲಂ ಅವನ ಅಗ್ನಿ ಅಂದರೆ ಅವನಿಗೆ ಹಸಿವು ಚೆನ್ನಾಗಿ ಆಗ್ತಾ ಇಲ್ವಾ, ಅನಲಂ. ಆಮೇಲೆ ಪ್ರಾಯ ಅವ ಸಣ್ಣ ಮಗುವ ದೊಡ್ಡವನ. ಯೋ ವರ್ತಯಿ ಚಿಕಿತ್ಸೆ, ಇದನ್ನೆಲ್ಲ ಯಾರು ಆಲೋಚನೆ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾನ ಅವ ಬೆಸ್ಟ್ ವೈದ್ಯ ಅಂತ ಹೇಳಿ ಇದು ಹೇಳಿದೆ. ಸೊ ಯಾವಾಗ ನಮಗೆ ಡಯಾಗ್ನೋಸ್ ಮಾಡೋ ಇದೆಲ್ಲ ನಾವು ಆಲೋಚನೆ ಮಾಡಬೇಕಾಗ್ತದೆ. ಇದು ನಮ್ಮ ವೇ ಆಫ್ ಕನ್ಸಲ್ಟೇಷನ್ ಆ್ಯಂಡ್ ಡಯಾಗ್ನೋಸಿಗೆ ಪೂರಕವಾದಂಥ ಕೆಲವು ವಿಚಾರಗಳು. ಹಾಗಾದರೆ ಡಾಕ್ಟರ್, ಈಗ ಸಾಮಾನ್ಯವಾಗಿ ಮಕ್ಕಳಿಗೆ ಜ್ವರ ಬರ್ತದೆ, ಈ ಮಕ್ಕಳಿಗೆ ಬರುವಂತಹ ಜ್ವರಕ್ಕೆ ಆಯುರ್ವೇದದಲ್ಲಿ ಏನಾದರೂ ವಿಶೇಷ ಚಿಕಿತ್ಸೆ ಇದೆಯಾ? ಮಕ್ಕಳಿಗೆ ಬರುವಂಥ ಜ್ವರ ಬಹಳ ಸೂಕ್ಷ್ಮವಾಗಿರ್ತದೆ. ಹೆಚ್ಚಾಗಿ ಆ ಸಮಯದಲ್ಲಿ ಜ್ವರ ತೊಂದರೆಗಳು ಬರುವುದು ಮಕ್ಕಳಿಗೆ. ಆಗ ಹೆಚ್ಚಿನ ತಾಯಿಯಂದರು ತಂದೆಯಂದರು ಮಕ್ಕಳನ್ನು ಎತ್ತಿಕೊಂಡು ಕ್ಲಿನಿಕ್ಗೆ ಬರುವುದು ಸಣ್ಣ ಪ್ರಾಯದಲ್ಲಿ. ಆಗಾಗ ವಾರಕ್ಕೆ 1 ಸಲ ಅಥವಾ 2 ಸಲ 15 ಕರ್ಕೊಂಡು ಬರ್ತಾರೆ. ಜ್ವರದ ಬಾಧೆ ಜಾಸ್ತಿ. ಸೊ ಯಾವ ಜ್ವರ ಆ ಮಗು ಏನಿಂದ ಕೆಲವೊಮ್ಮೆ ಅಜೀರ್ಣದಿಂದ ಬಂದಿರ್ಬೋದು. ಸೊ ಆಗ ಅವನಿಗೆ ಜೀರ್ಣಕ್ಕೆ ಬೇಕಾದಂಥ ನಮ್ಮದರಲ್ಲಿ ಒಂದು ಉತ್ತಮ ಮಾತ್ರೆ ಇದೆ, ಗೋರೋಚನ ಮಾತ್ರೆ ಅಂತ ಇದೆ. ಸೊ ಅದು ಹೆಚ್ಚಾಗಿ ಮಕ್ಕಳಿಗೆ ಬರೋದು ಅಜೀರ್ಣದಿಂದ. ಈಗ ಹಾಲು ಕುಡಿಯೋ ಮಗುವಿಗಾದ್ರೆ ಅಷ್ಟೇ, ಕೆಲವೊಮ್ಮೆ ತಾಯಿ ಹೆವಿ ಫುಡ್ ತಗೊಂಡಿದ್ರೆ ಅಂಶಗಳೆಲ್ಲ ಹಾಲಲ್ಲಿ ಬರ್ತದೆ. ಸೊ ಅವಾಗ ಅಲ್ಲಿ ಅಜೀರ್ಣ ಆಗಿರುತ್ತೆ. ಜೀರ್ಣಕ್ಕೆ ಬೇಕು ಅಂತ ಔಷಧಿಗಳನ್ನು ಕೊಡುವಂಥದ್ದು ಮಗುವಿಗೆ. ಅದಕ್ಕೆ ಮುಖ್ಯವಾಗಿ ಅದೇ ನಾನೀಗ ಹೇಳಿದ ಗೋರೋಚನ ಮಾತ್ರೆಯನ್ನು ಕೊಡ್ಬೋದು. ಅಥವಾ ಇನ್ನು ವಾಸಕ ಅಂತ ಹೇಳಿದೆ, ಅದನ್ನು ಸ್ವಲ್ಪ ರಸ ತೆಗೆದು ಅದಕ್ಕೆ ಜೇನೆಲ್ಲ ಹಾಕಿ ಕುಡಿಸ್ಬೋದು. ಅಥವಾ ಸಾಮಾನ್ಯವಾಗಿ ನಿಮ್ಮಲ್ಲಿ ಕಿರಾತ, ನಮ್ಮ ಲೋಕಲ್ ಅವೈಲೇಬಲ್ ಅಂತ ಒಂದು ಡ್ರಗ್ ಇದೆ, ಕಿರಾತ್ ಅಂತ ಹೇಳ್ತೇವೆ. ನಮ್ಮಲ್ಲಿ ಸಂಸ್ಕೃತದಲ್ಲಿ ಬೂನಿಮ್ ಅಂತ ಹೇಳ್ತಾರೆ. ಅದರ ಕಷಾಯ ಮಾಡೋದು, ಅದಕ್ಕೆ ಸ್ವಲ್ಪ ಒಳ್ಳೆ ಮೆಣಸು ಹಾಕೋದು. ಸೊ ಅದನ್ನು ಒಂದು ಅರ್ಧ ಚಮಚದಷ್ಟು ಮಗುವಿಗೆ ಆ ಪ್ರಾಯದ ಅವಸ್ಥೆಗೆ ಅನುಸಾರವಾಗಿ ಕೊಡ್ತಾ ಇದ್ರೆ ಮಕ್ಕಳಿಗೆ ಬಹಳ ಸಾಮಾನ್ಯ ಸಿಂಪಲ್ ಜ್ವರಗಳು ಅದರಲ್ಲಿ ಕಮ್ಮಿ ಆಗ್ತದೆ. ಅಂದರೆ ಹಾಗಾದರೆ ಡಾಕ್ಟರ್, ಮಕ್ಕಳಿಗೆ ಆಗಾಗ ಜ್ವರ ಬರ್ತಾ ಇದ್ರೆ ಹಾಗಾದರೆ ಆಯುರ್ವೇದದಲ್ಲಿ ಕೂಡ ಪರಿಹಾರ ಇದೆ ಅಂತ ಆಯಿತು. ಯಾವ ರೀತಿಯ ಪರಿಹಾರ ಕೊಡ್ತೀರಾ? ಸಾಮಾನ್ಯವಾಗಿ ಅದೇ ನಾನು ಹೇಳಿದ ಸಣ್ಣ ಮಕ್ಕಳಿಗೆ ಬರುವುದು ಕಫದಿಂದ ಬರುವಂಥ ತೊಂದರೆ. ಸೊ ನಾವು ಅಲ್ಲಿ ಫಸ್ಟ್ ಟ್ಯಾಕಲ್ ಮಾಡಬೇಕಾದ ಕಫವನ್ನು. ಈಗ ಕಫಕ್ಕೆ ಬಹಳ ಉತ್ತಮ ಚಿಕಿತ್ಸೆ ಮಕ್ಕಳಿಗೆ ಬೇಕಾ. ನಾನೀಗ ಪ್ರಥಮ ಹೇಳಿದಂತೆ ಆಡ್ಸೋಗೆ ರಸ ತೆಗೆಯುವುದು, ಅದಕ್ಕೆ ಸ್ವಲ್ಪ ಜೇನು ಹಾಕಿ ಕೊಡುವಂಥ ಆಡ್ಸೋಗೆ, ಹೌದು. ಅಥವಾ ಅದಕ್ಕೆ ಶುಂಠಿ ರಸ ಇದೆ, ಹಸಿ ಶುಂಠಿ ರಸ ಇದೆ, ಅದನ್ನು ಸ್ವಲ್ಪ ರಸ ತೆಗೆಯುವುದು, ಅದಕ್ಕೆ ಸ್ವಲ್ಪ ಜೇನು ಹಾಕಿ ಕೊಡುವಂಥದ್ದು. ಅಥವಾ ಇನ್ನೂ ಸಹ ನಮಗೆ ಒಂದು ಕಾಂಬಿನೇಷನ್ ಆಗಿ ಸಿಗ್ಬೋದು ಆಯುರ್ವೇದದಲ್ಲಿ. ಈ ಬಾಲ ಚತುರ್ಭದ್ರ ಅಂತ ಹೇಳ್ತಾರೆ. 4 ವಿಧ ಡ್ರಗ್ಗಳನ್ನು ಒಟ್ಟು ಮಾಡಿ ಕೊಡೋದು. ಪಿಪ್ಪಲಿ, ಅತಿವಿಡಯ, ಆಮೇಲೆ ಶುಂಠಿ, ಕರ್ಕಾಟ ಶೃಂಗಿ ಅಂತೇಳಿ
ಅದು ಮಕ್ಕಳಿಗೆ ಭಾಳ ಒಂದು ಅಮೃತ ಸದೃಶವಾದಂತಹ ಒಂದು ಕಾಂಬಿನೇಷನ್. ಇದನ್ನು ಪುಡಿ ಮಾಡಿ ಕೊಟ್ಟರೆ ಅದರ ಶೃಂಗೇರಿ ಚೂರ್ಣ ಅಂತ ನಮಗೆ ಮಾರ್ಕೆಟಲ್ಲಿ ಸಿಗ್ತದೆ. ಸೊ ಅದನ್ನು ಒಂದು 1/4 ಚಮಚದಷ್ಟು ಅಥವಾ ಸ್ವಲ್ಪ ದೊಡ್ಡ ಮಗು ಆದರೆ ಒಂದು ಅರ್ಧ ಚಮಚದಷ್ಟು ಜೇನಲ್ಲಿ ಒಂದು 2 ಗಂಟೆಗೆ ಹೊತ್ತಿಗೆ ಅಥವಾ 3 ಗಂಟೆಗೆ ಒಂದು ಆವರ್ತಿ ಕಲಸಿ ಕೊಡ್ತಾ ಇದ್ದರೆ ಸಾಮಾನ್ಯ ಅದರಲ್ಲಿ ಕಫದಿಂದ ಬಂದ ಜ್ವರ ಸಹ ಕಮ್ಮಿ ಆಗ್ತದೆ ಅಥವಾ ಸಾಮಾನ್ಯ ಜ್ವರವು ಸಹ ಕಮ್ಮಿ ಆಗ್ತದೆ. ಅದು ಬರೇ ಸಿಂಪಲ್ ಜ್ವರದೇ ಗೋರೋಚನ ಮಾತ್ರೆ ನಾನೀಗ ಆದ್ಯ ಸುರುವಿಗೆ ಹೇಳಿದಂತೆ ಕೊಡ್ಬೋದು. ಅದು ಬಿಟ್ಟರೆ ಇಂಥ ಕಷಾಯ ಬಾಲಚತುರ್ಭುಜ ಶೃಂಗೇರಿ ಚೂರ್ಣ ಅಂತ ಹೇಳ್ತಾರೆ, ಅದ ಪುಡಿಯನ್ನು ಕೊಡ್ಬೋದು. ಅಥವಾ ಅಜೀರ್ಣದಿಂದ ಬರುವಂಥ ನಾನು ಹೇಳಿದಲ್ಲ, ಸೊ ಅಂಥ ಮಕ್ಕಳಿಗೆ ಒಂದೊಂದು ಚಮಚ ದಶಮೂಲ ಅಷ್ಟು ಕೊಡ್ಬೋದು. ಅಥವಾ ಒಂದೊಂದು ಚಮಚ ಮುಸ್ತಕ ಅರಿಶಿನ ಇದೆ, ಅದು ಹೆಚ್ಚಾಗಿ ಈ ಅಜೀರ್ಣಗಳು ಕರಳಲ್ಲಿ ತೊಂದರೆ ಇದ್ದರೆ ಅದಕ್ಕೆ ಮುಖ್ಯವಾದ ಒಂದು ಅರಿಷ್ಟ ಅಂತ ಹೇಳಿದರೆ ಮುಸ್ತಕ ಅರಿಷ್ಟ. ಒಂದು ಚಮಚ ಮುಸ್ತಕ ಅರಿಷ್ಟ ಒಂದು ಚಮಚ ನೀರು ಹಾಕಿ ಕೊಟ್ಟರೆ ಅಜೀರ್ಣ ಇದೆ ಗುಣ ಆಗ್ತದೆ, ಅದರ ಒಟ್ಟಿಗೆ ಅದು ಜ್ವರ ಸಹ ಕಮ್ಮಿ ಆಗ್ತದೆ. ಈ ಮಕ್ಕಳಿಗೆ ಕೊಡುವಾಗ ವಯಸ್ಸಿನ ಅಂತರವನ್ನು ನೋಡ್ಕೋಬೇಕು. ಖಂಡಿತ. ಈ ಸಣ್ಣ ಮಕ್ಕಳಿಗೆ ಕೊಡುವಾಗ ಡೋಸು ಆಗಿ ಕಮ್ಮಿ ಕೊಡಬೇಕು. ಈಗ ಅರಿಷ್ಟಗಳೆಲ್ಲ ಕೊಡುವಾದರೆ ಸಣ್ಣ 1 ವರ್ಷ ಒಳಗಿನ ಮಕ್ಕಳು ಸಾಮಾನ್ಯ ಒಂದು 3/4 ಚಮಚ 7.5 ml ಹೇಳ್ತಾರೆ, ಅಷ್ಟೇ ಈಕ್ವಲ್ ಪ್ರಮಾಣದಂತಹ ನೀರನ್ನು ಸೇರಿಸಿ ಅರಿಷ್ಟ ಕೊಡೋದಿದ್ರೆ. ಮತ್ತೆ ಜ್ಯೂಸ್ಗಳೆಲ್ಲ ಅಷ್ಟೇ ಒಂದು ಅರ್ಧ ಚಮಚ ಅಷ್ಟು. ಈಗ ನಾನು ಹೇಳಿದೆ ನೀವು ವಾಸ ಆಡಿಸೋಗೆ ರಸ ಹೇಳ್ತೇವೆ, ಒಂದು ಅರ್ಧ ಚಮಚ ರಸ. ಮತ್ತೊಂದು ಇದೆ ಭಾಳ ಚೆನ್ನಾಗಿ ಕಫ ಅಥವಾ ಜ್ವರ ಬರುತ್ತೆ, ವೀಳ್ಯದೆಲೆ. ನೀವು ಸಾಮಾನ್ಯ ನಾವೆಲ್ಲ ವೀಳ್ಯದೆಲೆ ತಿನ್ನುವ ಅಭ್ಯಾಸ ಇದೆ ಎಲ್ರಿಗೂ, ಆದರೆ ಅದರಲ್ಲಿ ಒಂದು ಬಹಳ ಒಂದು ಉತ್ತಮ ಮದ್ದಿನ ಗುಣವೂ ಸಹ ಇದೆ. ಹಿರಿಯರು ಕೂಡ ಹೌದೌದು, ವೀಳ್ಯದೆಲೆಗೆ ಬಹಳ ಒಂದು ವ್ಯಾಲ್ಯೂ ಇದೆ. ಸೊ ಅದನ್ನು ಜಜ್ಜಿ ರಸ ತೆಗೆದು ಸ್ವಲ್ಪ ಅದಕ್ಕೆ ಜೇನು ಹಾಕಿ ಕೊಡುವಂಥದ್ದು. ಸೊ ಅದರಲ್ಲಿಂದ ತುಂಬ ಜ್ವರಗಳು, ಒಂದು ವಿಧದ ಜ್ವರಗಳು ಕಮ್ಮಿ ಆಗ್ತದೆ. ಆದರೆ ಯಾವುದು ಅಂತೇಳಿ ಅಲ್ಲಿ ನಿಶ್ಚಯ ಮಾಡಿದರೆ ಉತ್ತಮ. ಅಂದರೆ ಅವನಿಗೆ ತುಂಬ ಸಿವಿಯರ್ ಆಗಿ ಜ್ವರ ಬರ್ತಾ ಇದೆ ಅಥವಾ ಮೈಲ್ಡ್ ಆಗಿ ಬರ್ತಾ ಇದೆ, ಸೊ ಆವಾಗ ಸ್ವಲ್ಪ ಡ್ರಗ್ಗಳು ಹೆಚ್ಚು ಕಮ್ಮಿ ಆಗ್ತದೆ. ಈ ವಿಷಯ ನಾನೀಗ ಹೇಳಿದ ಕೆಲ ಔಷಧಿಗಳನ್ನು ಸಾಮಾನ್ಯವಾಗಿ ಎಲ್ಲದಲ್ಲಿ ಕೊಡ್ಬೋದು. ಒಂದು ದಿನ ಕೊಟ್ಟು 2 ದಿನ ಕೊಟ್ಟು ಕಮ್ಮಿ ಆಗಿದ್ರೆ ಹತ್ತಿರ ಡಾಕ್ಟರ್ನೊಮ್ಮೆ ಕನ್ಸಲ್ಟ್ ಆಗ್ಬೋದು. ಹೌದೌದು. ವೇದಗಳ ಕಾಲದಿಂದ ಬಂದಿರುವಂತಹ ಆಯುರ್ವೇದದಲ್ಲಿ ಜ್ವರಕ್ಕೂ ಕೂಡ ಉತ್ತಮವಾಗಿರುವಂತಹ ಚಿಕಿತ್ಸೆ ಇದೆ ಎಂಬುದನ್ನು ಡಾಕ್ಟರ್ ಹರಿಕೃಷ್ಣ ಪಾಣಾಜಿ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾದರೆ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ ಒಂದು ಸಣ್ಣ ವಿರಾಮದ ನಂತರ. ವಿರಾಮದ ಬಳಿಕ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಬನ್ನಿ ನಮ್ಮ ಚರ್ಚೆಯನ್ನು ಡಾಕ್ಟರ್ ಹರಿಕೃಷ್ಣ ಪಾಣಾಜಿ ಅವರೊಂದಿಗೆ ಮುಂದುವರಿಸೋಣ. ಡಾಕ್ಟರ್, ನೀವು ಆವಾಗಲೇ ಹೇಳಿದರೆ ಇತ್ತೀಚೆಗೆ ಬಂದಿರುವಂತಹ ಒಂದು ಮಾರಕವಾಗಿರುವಂತಹ ಜ್ವರ ಅಂದರೆ ಚಿಕನ್ ಗುನ್ಯಾ. ಈ ಚಿಕನ್ ಗುನ್ಯಾಕ್ಕೆ ನಮ್ಮ ಆಯುರ್ವೇದದಲ್ಲಿ ಏನಾದರೂ ಚಿಕಿತ್ಸೆ ಇದೆಯಾ? ಚಿಕಿತ್ಸೆ ಇದ್ದರೆ ಯಾವ ರೀತಿಯ ಚಿಕಿತ್ಸೆಯನ್ನು ನಾವು ಪರಿಪಾಲಿಸಬೇಕು? ಖಂಡಿತವಾಗಿಯೂ ಆಯುರ್ವೇದದಲ್ಲಿ ಚಿಕನ್ ಗುನ್ಯಾಗೆ ಬಹಳ ಉತ್ತಮ ಚಿಕಿತ್ಸೆ ಇದೆ. ಒಂದು ಕಾಲದಲ್ಲಿ ತುಂಬ ಬೆಳಿಗ್ಗೆ ಸಂಜೆವರೆಗೆ ಅದಕ್ಕಾಗಿಯೇ ಬಂದ ರೋಗಿಗಳು ಇದ್ದರು ನಮ್ಮ ಚಿಕಿತ್ಸಾಲಯದಲ್ಲಿ. ನಮ್ಮದರಲ್ಲಿ ಅದರಲ್ಲಿ ಇರುವಂಥ ಒಂದು ಮುಖ್ಯ ತೊಂದರೆ ಧಾತು ಪಾಚನ ಅಂತ ಹೇಳೋದು. ಅಲ್ಲಿ ಅಗ್ನಿ ಅಂದರೆ ಅವನಿಗೆ ಜೀರ್ಣಕ್ರಿಯೆ ಕಮ್ಮಿ ಇರ್ತದೆ, ಸೊ ಅದನ್ನು ವೃದ್ಧಿ ಮಾಡುವಂಥ ಔಷಧಿಗಳನ್ನ ಕೊಡಬೇಕಾಗ್ತದೆ. ನಮ್ಮಲ್ಲಿ ಪಂಚಕೋಲ ಅಂತ ಒಂದು ಔಷಧಿ ಇದೆ. ಸೊ ಪಂಚಕೋಲ ಕಷಾಯವನ್ನು ದಿನಕ್ಕೆ 1-2 ಸಲ ಕುಡಿಯುವಂಥದ್ದು. ಸೊ ಅದನ್ನು ಕುಡಿದ ಕೂಡಲೇ ಅಲ್ಲಿ ಆ ಧಾತು ಪಾಚನಾಗಿ ಅವನಿಗೆ ಜ್ವರ ಕಮ್ಮಿ ಆಗ್ತದೆ. ಅಥವಾ ಅವನಿಗೆ ಅಲ್ಲಿ ತುಂಬ ನೋವಿರುತ್ತೆ ಅಲ್ಲ, ನೋವು ಕಮ್ಮಿ ಮಾಡಲಿಕ್ಕೆ ನಮ್ಮದರಲ್ಲಿ ಕೆಲವು ಔಷಧಿಗಳಿದೆ. ನಾನು ಸೂಕ್ಷ್ಮವಾಗಿ ಹೇಳಿದ್ರೆ ಒಂದು ಮೃತ್ಯುಂಜಯ ಅಂತ ಒಂದು ಮಾತ್ರೆ ಸಿಗ್ತದೆ. ಸೊ ಅದನ್ನು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅದರೊಟ್ಟಿಗೆ ಅಮೃತ ಬಳ್ಳಿ ಕಷಾಯವನ್ನು ಸಹ ಅದರೊಟ್ಟಿಗೆ ಕುಡಿತಾ ಇದ್ದರೆ ಈ ಚಿಕನ್ ಗುನ್ಯಾ ಬಹಳ ಉತ್ತಮವಾಗಿ ಕಮ್ಮಿ ಆಗ್ತದೆ. ಹೌದು, ಈಗ ನಮಗೆ ಬರುವಂಥದ್ದು ಚಿಕನ್ ಗುನ್ಯಾದ ರೋಗ ಅಲ್ಲ, ಚಿಕನ್ ಗುನ್ಯಾ ಬಂದ ನಂತರ ಈಗ 1-2 ವರ್ಷ ಮುಂದೆ ಚಿಕನ್ ಗುನ್ಯಾ ಬಂದು ಈಗ ನೋವಿನ ಅನುಭವಿಸಿದ ಎಷ್ಟೋ ಜನ ನಮಗೆ ಸಿಗ್ತಾ ಇದ್ದಾರೆ. ಸೊ ಅದಕ್ಕೆ ಬಹಳ ಉತ್ತಮ ಅಂದರೆ ಅವರ ವ್ಯಕ್ತಿ ನೋಡಿಕೊಂಡು ಬೇರೆ ಬೇರೆ ಚಿಕಿತ್ಸೆ ಇದೆ. ಅವನಿಗೆ ಗಂಟು ನೋವು ಬರೋದಿದೆ, ಅದೊಂದು ವಾತಕ್ಕೆ ತಿರುಗಿರ್ತದೆ, ಗಂಟು ವಾತ ಅಂತ ಹೇಳ್ತಾರೆ. ನಮ್ಮಲ್ಲಿ ಆಮವಾತ, ರಕ್ತವಾತ, ಸಂಧಿವಾತ ಬೇರೆ ಬೇರೆ ಇದೆ. ಒಂದು ರಕ್ತವಾತಕ್ಕೆ ಈ ಚಿಕನ್ ಗುನ್ಯಾ ತಿರುಗಿರ್ತದೆ. ನಂತರದ ಅದರ ಟ್ರೀಟ್ಮೆಂಟೇ ಬೇರೆ. ರಕ್ತವಾತಕ್ಕೆ ಬೇಕಂತ ಚಿಕಿತ್ಸೆನ ಕೊಡಬೇಕಾಗ್ತದೆ. ಹೈ ಟೆಂಪರೇಚರ್ ಹಾಗೂ ಲೋ ಟೆಂಪರೇಚರ್ ಅಂತ ಇಡೀ ದಿವಸ ಜ್ವರ ಬರ್ತಾ ಇರುತ್ತೆ. ಅದು ಚಿಕ್ಕ ಮಕ್ಕಳಿಗೆ ಆಗಿರ್ಬೋದು ಅಥವಾ ದೊಡ್ಡವರಿಗೆ ಆಗಿರ್ಬೋದು. ಕೆಲವೊಂದ್ಸಲ ಹೈ ಟೆಂಪರ್ ಇರ್ತಾರೆ, ಕೆಲವೊಂದ್ಸಲ ಲೋ ಟೆಂಪರ್ ಇರ್ತಾರೆ. ಈ ರೀತಿ ಇದ್ರೆ ಯಾವ ರೀತಿಯ ಚಿಕಿತ್ಸೆಯನ್ನು ನಾವು ಆಯುರ್ವೇದದಲ್ಲಿ ಪಡಿಬಹುದು? ನಾನು ಪ್ರಾರಂಭವಾಗಿ ಹೇಳಿದೆ ನಿಮಗೆ ಹೈ ಟೆಂಪರೇಚರ್ ಬರೋದು ಪಿತ್ತ ಜ್ವರ ಅಂತ ಹೇಳ್ತಾರೆ. ಸೊ ನಿಪಿತ್ತ ನಮ್ಮಲ್ಲಿ ಪರ್ಪಟ ಹುಲ್ಲು ಅಂತ ಸಿಗ್ತದೆ, ಅದು ಎಲ್ಲ ಗದ್ದೆಗಳಲ್ಲಿ ಸಿಗುವಂಥದ್ದು, ಹೆಚ್ಚಿನವರಿಗೆ ಗೊತ್ತಿರ್ತದೆ. ಈ ಪರ್ಪಟ ಹುಲ್ಲನ್ನು ಕಷಾಯ ಮಾಡಿ ಕೊಡಿ, ಪರ್ಪಟ ಹುಲ್ಲು ಅಂತ. ಅದನ್ನು ಒಂದು ಮುಷ್ಟಿ ಕಷಾಯ ಪರ್ಪಟ ಹುಲ್ಲಿಗೆ 1-2 ಗ್ಲಾಸ್ ನೀರು ಹಾಕೋದು, ಒಳ್ಳೆ ಕುದಿಸಿ 1-2 ಸಲ ಕುಡಿಯೋದು. ಅಥವಾ ಇನ್ನೊಂದು ಇದಿದೆ ನಮ್ಮಲ್ಲಿ ಲೋಕಲ್ ಕಿರಾತ ಅಂತ ಹೇಳಿದೆ, ಕಿರಾತ ಗಡ್ಡಿ ಅಂತ ಕಷಾಯ. ಹೌದು, ಅದರ ಕಷಾಯ ಮಾಡಿ ಕುಡಿದ್ರು ಸಹ ಬಹಳ ಉತ್ತಮವಾಗ್ತದೆ. ಮನೆ ಅಂಗಳದಲ್ಲಿ ಎಲ್ಲ ಅದು ತುಂಬ ಹುಲುಸಾಗಿ ಬೆಳೀತದೆ. ಸೊ ಅದರ ಕಷಾಯವನ್ನು ಮಾಡಿ ಕುಡಿಬಹುದು. ಇನ್ನು ನೀವು ಕೇಳಿದಂಥದ್ದು ನಿಧಾನವಾಗಿ ಬರುವಂಥದ್ದು, ಅದನ್ನ ಹೇಳಿದ್ರೆ ಹೌದು ಕಫ ಜ್ವರ, ಅದು ನಮ್ಮಲ್ಲಿ ಕಫ ಜ್ವರ ಹೇಳ್ತಾರೆ. ಅಲ್ಲಿ ಕಫ ಕಮ್ಮಿ ಆಗುವಂಥ ಔಷಧಿಗಳು ಬೇಕು. ನಾವು ಅಂದ್ರೆ ಕಫದಲ್ಲಿ ಜ್ವರ ಬರೋದಾದ್ರೆ ಮೊದಲು ನಾವು ಕಫಕ್ಕೆ ಮದ್ದು ಕೊಟ್ಟು ಆಮೇಲೆ ಜ್ವರವನ್ನ ಕಡಿಮೆ ಮಾಡ್ಕೋಬೇಕಾ?
ಹಾಗೇನಿಲ್ಲ, ಅದು ಒಟ್ಟಿಗೆ ಅಂದರೆ ಅದು ಆ ಲಕ್ಷಣ ಇದೆಯಲ್ಲ ನಾನೇ ಹೇಳಿದಾಗೆ ಅದು ಆ ಕಫದಿಂದ ಬಂದದ್ದು ನಮಗೆ ನಿಜವಾಗಿ ಗೊತ್ತಿದ್ರೆ ಸೊ ಆವಾಗ ನಾವೆಲ್ಲಿ ವಾಸಕಾಶ ಒಂದು ಔಷಧಿ ಸಿಗ್ತದೆ, ವಾಸಕಾಸ ಅಂತೇಳಿ ಅದೊಂದು 3 ಚಮಚ ಕುಡಿಯೋದು. ಅದರೊಟ್ಟಿಗೆ ನಿಮಗೆ ಹೆಚ್ಚಿನವರಿಗೆ ಗೊತ್ತಿರುವಂಥ ಒಂದು ಔಷಧಿ ಅಂದರೆ ಅಮೃತಾರಿಷ್ಟ ಅನ್ನೋದು ಇದೆ. ಸೊ ಅದು ಮೈಲ್ಡಾಗಿ ಬರುವಂಥ ಜ್ವರಕ್ಕೆ ಅಮೃತಾರಿಷ್ಟ ಒಂದು 15 ml ನಷ್ಟು ಅಥವಾ 20 ml ಅಷ್ಟು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ. ಇನ್ನೂ ಕೆಲವರಿಗೆ ಬಿಟ್ಟು ಬರುವ ಜ್ವರ ಅಂತ ಹೇಳ್ತೇವೆ, ಸ್ವಲ್ಪ ಹೆಚ್ಚು ಕಮ್ಮಿ, ಅವರಿಗೆ ಸುದರ್ಶನ ಅಂತ ಸುದರ್ಶನ ಕಷಾಯ ಸಿಗ್ತದೆ. ಹೌದು, ಅದು ಸುದರ್ಶನ ವಟಿನೂ ಸಿಗ್ತದೆ. ಸೊ ಅದೊಂದು 2 ಮಾತ್ರೆಗಳನ್ನು 3 ಹೊತ್ತು ತಗೊಳ್ಳುವಂಥದ್ದು, ಅಥವಾ 2-3 ಕಾಂಬಿನೇಷನ್ ಮಾಡಿ ತಗೊಳ್ಳಿಕ್ಕೂ ಆಗ್ತದೆ. ಈ ಶುಂಠಿ ಅಥವಾ ಒಳ್ಳೆ ಮೆಣಸು ಇದನ್ನು ಒಳ್ಳೆ ಕಷಾಯ ಮಾಡಿ ಕುಡಿದ್ರು ಸಹ ಈ ಕಫದಿಂದ ಬರುವಂಥ ಜ್ವರಗಳು, ನಿಧಾನವಾಗಿ ಬರುವಂಥ ಜ್ವರ ಉಂಟಲ್ಲ, ಅದು ಕಮ್ಮಿ ಆಗ್ತದೆ. ಅದು ಕೂಡ ಕಮ್ಮಿ ಆಗ್ತದೆ. ಡಾಕ್ಟರ್, ಇನ್ನೇನು ಏಪ್ರಿಲ್ ಮೇ ಮುಗಿದ ನಂತರ ಮಳೆಗಾಲ ಶುರುವಾಗ್ತದೆ. ಮಳೆಗಾಲದಲ್ಲಿ ಜ್ವರ ಜಾಸ್ತಿ ಬರ್ತದೆ, ಏನು ಕಾರಣ ಇರ್ಬೋದು? ಅದಕ್ಕೆ ಏನಾದರೂ ಚಿಕಿತ್ಸೆ ಇದೆಯೋ ಜಾಸ್ತಿ ಜ್ವರ ಬಂದಾಗ? ಖಂಡಿತವಾಗಿ ಹೆಚ್ಚಾಗಿ ಈ ಮಳೆಗಾಲದಲ್ಲಿ ಬರುವುದೆಲ್ಲ ವೈರಲ್ ಜ್ವರಗಳು. ಅಂದರೆ ಅದು ಒಬ್ಬರಿಂದ ಒಬ್ಬರಿಗೆ ಮನೆಯಲ್ಲಿ, ಶಾಲೆ ಎಲ್ಲ ಮನೆಯಲ್ಲಿ ಶಾಲೆಗೆ ಮಕ್ಕಳು ಶಾಲೆಗೆ ಹೋಗ್ತಾರೆ, ಶಾಲೆಯಲ್ಲಿ ಯಾರೋ ಒಬ್ಬ ಮಗು ಇದ್ರೆ ಸಾಕು ಯಾವುದೊಂದು ವೈರಸ್ ಬಂದಿರ್ತದೆ, ಅದು ಹರಡ್ತದೆ, ಸಾಮಾನ್ಯವಾಗಿ ಹರಡ್ತದೆ. ಇದೆಲ್ಲ ಬಹಳ ಸಿಂಪಲ್ ಆಗಿರುವಂಥ ಜ್ವರಗಳು, ಬಹಳ ಸೂಕ್ಷ್ಮವಾಗಿ ನಾನೀಗ ಪ್ರಾರಂಭ ಹೇಳಿದ್ರೆ ಅಮೃತಾರಿಷ್ಟವನ್ನು ಕೊಡುವಂಥದ್ದು, ಅಥವಾ ಸುದರ್ಶನ ಕಷಾಯವನ್ನು ಕೊಡುವಂಥದ್ದು, ಅಥವಾ ಅಂಗಳಲ್ಲಿ ಬೆಳೆಯುವಂಥ ನಿಮ್ಮ ಕಿರತಗಡ್ಡಿ ಕಷಾಯವನ್ನು ಕೊಡುವಂಥದ್ದು, ಅಥವಾ ಸ್ವಲ್ಪ ಕಫ ಜಾಸ್ತಿ ಇರುವಂತಂದರೆ ಆಡ್ಸೋಗೆ ಬಳ್ಳಿ ಇದು ಎಲೆಯನ್ನು ತೆಗೆದು ಜಜ್ಜೋದು, ರಸ ತೆಗೆಯೋದು, ಸ್ವಲ್ಪ ಬಾಡಿಸಿಕೊಂಡು ರಸ ಬರ್ತದೆ, ಜೇನು ಹಾಕಿ ಕುಡಿದು, ಅದಕ್ಕೆ ಸ್ವಲ್ಪ ಕಫ ಇದ್ದು ಸ್ವಲ್ಪ ಒಳ್ಳೆ ಮೆಣಸು ಪುಡಿಯನ್ನು ಹಾಕಿ ಕಷಾಯವನ್ನು ಮಾಡಿ ಕುಡಿಯೋದು, ಆಗ ಅದು ಕಮ್ಮಿ ಆಗ್ತದೆ. ಅಂತ ಸಣ್ಣ ಸಣ್ಣ ಜ್ವರಗಳಿಗೆಲ್ಲ ವೈದ್ಯರು ನೋಡಲೇಬೇಕಾಗಿಲ್ಲ, ಪ್ರಥಮವಾಗಿ ಇದೇ ಚಿಕಿತ್ಸೆಯನ್ನು ಮಾಡಿ ಮನೆಯಲ್ಲೇ ಮಾಡ್ಬೋದು. ಮತ್ತೂ ಕಮ್ಮಿ ಆಗಲಿಲ್ವಾ, ಕೆಲವೊಮ್ಮೆ ಈಗ ಅಂದರೆ ಇನ್ಫೆಕ್ಷನ್ಗಳು ಕೂಡಲೇ ಫಾಸ್ಟಾಗಿ ಹರಡ್ತದೆ. ಸೊ ಆವಾಗ ಸೆಕೆಂಡ್ರಿ ಇನ್ಫೆಕ್ಷನ್ ಹೋಗದಾಗೆ ಅದರ ಅನುಭವ ಸಹ ಗೊತ್ತಿರಬೇಕು ಮನೆಯವರಿಗೂ. ಅದೇ ಡಾಕ್ಟರ್ಗಳು ಅಷ್ಟೇ, ಒಂದು ವೇಳೆ ಸೆಕೆಂಡ್ ಇನ್ಫೆಕ್ಷನ್ ಅಥವಾ ಬ್ರಾಂಕೈಟಿಸ್ ಆಗೋ ಚಾನ್ಸ್ ತುಂಬ ಕಫ ಬಂದಗೂಡಲೇ ಸೊ ಆಗ ಆಧುನಿಕ ವೈದ್ಯ ಪದ್ಧತಿಯ ಚಿಕಿತ್ಸೆ ಅಂತ ಕೊಡೋದು ಸೂಕ್ತವಾಗಿರ್ತದೆ. ಸಾಮಾನ್ಯ ಜ್ವರಗಳಿಗೆಲ್ಲ ಆಯುರ್ವೇದ ಔಷಧಿಗಳು, ಈಗ ಹೆವಿ ಜ್ವರ ಇದ್ದರೂ ಸಹ ಸರಿಯಾಗಿ ಮ್ಯಾನೇಜ್ ಮಾಡೋಕ್ಕೆ ಒಬ್ಬ ಸೂಕ್ತ ಆಯುರ್ವೇದ ವೈದ್ಯನಿಗೆ ಗೊತ್ತಿರ್ತದೆ. ಸರಿಯಾಗಿ ಅವರನ್ನು ಪ್ರಾಪರ್ ಚಾನಲ್ನಲ್ಲಿ ಅವರನ್ನು ಟ್ರೇಸ್ ಮಾಡ್ತಾ ಅಥವಾ ಅವರೊಟ್ಟಿಗೆ ರೋಗಿ ಸಹ ಇದ್ದರೆ ಖಂಡಿತವಾಗಿ ಎಲ್ಲ ವಿಧ ಜ್ವರಗಳಿಗೂ ಸಹ ಆಯುರ್ವೇದದಲ್ಲಿ ಸೂಕ್ತ ಚಿಕಿತ್ಸೆ ಖಂಡಿತ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರ ಡಾಕ್ಟರ್ ಹರಿಕೃಷ್ಣ ಪಾಣಾಜೆಯವರು ಯಾವ ರೀತಿಯ ಜ್ವರಗಳು ಮನುಷ್ಯರನ್ನು ಬಾಧಿಸುತ್ತದೆ ಹಾಗೂ ಅವುಗಳಿಗೆ ಆಯುರ್ವೇದದಲ್ಲಿ ಯಾವ ರೀತಿಯ ಚಿಕಿತ್ಸೆಯನ್ನು ನಾವು ಪಡೆಯಬಹುದೆಂಬುದನ್ನು ಸಂಕ್ಷಿಪ್ತವಾಗಿ ವಿವರಣೆ ನೀಡಿದ್ದಾರೆ. ಮುಂದಿನ ವಾರ ಆಯುರ್ವೇದದಲ್ಲಿ ಗುಣಪಡಿಸಬಹುದಾದಂತಹ ಕಾಯಿಲೆಯ ಬಗ್ಗೆ ಚರ್ಚೆ ಮಾಡೋಣ. ಡಾಕ್ಟರ್ ಹರಿಕೃಷ್ಣ ಪಾಣಾಜೆಯವರಿಗೆ ಧನ್ಯವಾದಗಳು ಡಾಕ್ಟರ್.